ಹಲೋ ಫ್ರೆಂಡ್ಸ್, ಹಾಯ್, ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಸೊ ನಮ್ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ವಿಡಿಯೋ ಪೂರ್ತಿ ನೋಡಿ ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನನಗೆ ಮೋಟಿವೇಟ್ ಆಗುತ್ತೆ. ಸೊ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಓಕೆ, ಸೊ ಹಬ್ಬ ಅಂತೂ ತುಂಬ ಚೆನ್ನಾಗಾಯಿತು. ಸೊ ಈಗ ನೋಡ್ತಾ ಇದ್ದೀರಲ್ವ ಪರ್ಸಸ್. ಸೊ ಅದನ್ನು ಆನ್ಲೈನಲ್ಲಿ ಆರ್ಡರ್ ಮಾಡಿ ತರಿಸ್ಕೊಂಡಿದ್ವಿ. ಸೊ ಗಿಫ್ಟ್ ಆಗಿ ಕೊಡೋದಕ್ಕೆ ಕುಂಕುಮಕ್ಕೆ ಕರೆದಾಗ ಸೊ ಅವ್ರಿಗೆ ಕೊಡೋದಕ್ಕೆ ಸೊ ಆರ್ಡರ್ ಮಾಡಿದ್ವಿ. ಆ್ಯಂಡ್ 2 ರೀತಿ ಪರ್ಸಸ್ ತರಿಸಿದ್ರು ಅಕ್ಕ. ಆ್ಯಂಡ್ ಇದು ಬಂದು ಬ್ಯಾಗ್ಸ್, ಇದು ಮನೆಗೆ ಯೂಸ್ ಆಗುತ್ತೆ ಅಂತೇಳಿ ತರಿಸಿದ್ದು. ತುಂಬ ಚಿಕ್ಕದು ಬರುತ್ತೆ ಅಂದ್ಕೊಂಡಿದ್ವಿ, ಬಟ್ ತುಂಬ ದೊಡ್ಡದಾಗಿ ಬಂದುಬಿಟ್ಟಿತ್ತು. ಆ್ಯಂಡ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. ನಿಮ್ಗೇನಾದರೂ ಡೀಟೇಲ್ಸ್ ಬೇಕು ಅಂತಂದರೆ ಸೊ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ತಿಳಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಬ್ಯಾಗ್ಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಸೊ ಇದು ಬಂದು ಕುಂಕುಮ ಭರಣಿಗಳು. ಓಕೆ, ಸೊ ಅದು ಕೂಡ ತರಿಸಿದ್ರು ಅಕ್ಕ. ಅದನ್ನು ಪ್ಯಾಕ್ ಮಾಡೋದಕ್ಕೆ ಸೊ ಈ ಥರ ಬ್ಯಾಗ್ಸ್, ಸ್ಮಾಲ್ ಬ್ಯಾಗ್ಸು, ಸೊ ಅದನ್ನು ಕೂಡ ತರಿಸಿದ್ದು. ಭರಣಿ ಅಂತೂ ತುಂಬ ಚೆನ್ನಾಗಿದೆ. ಸೊ ಇದು ಕೂಡ ಅಷ್ಟೇ ಗಿಫ್ಟ್ ಕೊಡೋದಕ್ಕೆ ತರಿಸಿದ್ದು. ಆ್ಯಂಡ್ ಪರ್ಸ್ ನೋಡಿದ್ರಲ್ಲ ನೀವು, ಆ ಥರದ್ದು ಯೆಲ್ಲೋ ಕಲರ್, ಪಿಂಕ್, ರೆಡ್ ಮತ್ತು ಗೋಲ್ಡನ್ ಕಲರ್. ಸೊ ಆ ಥರದ್ರಲ್ಲಿ ಅಂದರೆ ಆ ರೀತಿ ಡಿಸೈನಲ್ಲಿ 6 ತರಿಸಿದ್ರು. ಅದು ಕೂಡ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ವೈಸ್. ಸೊ ಅದು ಕೂಡ ಗಿಫ್ಟ್ ಕೊಡೋದಕ್ಕೆ ತರಿಸಿದ್ದು. ಆ್ಯಂಡ್ ಸೊ ನಾವಿಲ್ಲಿ ರಂಗೋಲಿ ಹಾಕ್ತಾಯಿದ್ದೀವಿ ಹಬ್ಬದ ಹಿಂದಿನ ದಿನ ನೈಟ್. ಸೊ ಚಾರು ಹೆಲ್ಪ್ ಮಾಡ್ತಾ ಇದ್ದಾಳೆ. ಚಾರು ಕಲರ್ಸ್ ಎಲ್ಲ ಫಿಲ್ ಮಾಡ್ತಾ ಇದ್ದಾಳೆ. ಅಕ್ಕ ರಂಗೋಲಿ ಹಾಕಿದ್ದಾಯಿತು. ಸೊ ನಾನು ಕಲರ್ಸ್ ಹಾಕ್ತಾಯಿದ್ದೆ. ಸೊ ಚಾರು ಹಾಯ್ ಅಂತ ಹೇಳ್ತಾ ಇದ್ದಾಳೆ. ತುಂಬ ಡಿಸ್ಟರ್ಬೆನ್ಸ್ ಇತ್ತು, ಸೊ ಅದಕ್ಕೆ ನಾನು ವಾಯ್ಸ್ ಕೊಡ್ತಾ ಇದ್ದೀನಿ. ನಾನು ಮಾತಾಡಿರೋದು ಏನು ಅದು ನಿಮಗೆ ಸರಿಯಾಗಿ ಕೇಳಿಸ್ತಾ ಇರಲಿಲ್ಲ, ಸೊ ಅದಕ್ಕೆ ವಾಯ್ಸ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಸೊ ಹಬ್ಬ ಹಿಂದಿನ ದಿನ ರಾತ್ರಿ ವಿಡಿಯೋ ಮಾಡಿದ್ದಿದ್ದು. ವಿಡಿಯೋ ಎಡಿಟ್ ಮಾಡೋದಕ್ಕೆ ಆಗಿರಲಿಲ್ಲ ಫ್ರೆಂಡ್ಸ್, ಸೊ ಅದಕ್ಕೆ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಪೂರ್ತಿ ನೋಡಿ. ಓಕೆ, ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸ್ನಾನ ಆಯಿತು. ಟೈಮ್ 3:30 ಆಗಿದೆ. ಸೊ ಎಲ್ಲ ರೆಡಿ ಮಾಡ್ಕೊಳ್ಬೇಕು, ಪೂಜೆಗೆಲ್ಲ ಪ್ರಸಾದ ಮಾಡ್ಕೊಳ್ಬೇಕು. ಆ್ಯಂಡ್ ನೈಟೇ ಎಲ್ಲ ಮನೆ ಎಲ್ಲ ಗುಡಿಸಿದ್ದೆ. ಸೊ ಈಗ ಮತ್ತು ಇನ್ನೊಂದು ಸಲ ಸುಮ್ಮನೆ ಹಾಗೆ ಗುಡಿಸ್ಬಿಟ್ಟು ಒರೆಸ್ಬಿಡ್ಬೇಕು. ಸೊ ಸ್ಯಾರಿ ಉಟ್ಕೊಂಡಿದ್ದೀನಿ ನಾನು. ಸೊ ಆಮೇಲೆ ತೋರಿಸ್ತೀನಿ ಪೂರ್ತಿ, ಓಕೆನಾ? ಸೊ ಕೂದಲೆಲ್ಲ ಇನ್ನೂ ವೆಟ್ ಹಾಗೆ ಇದೆ. ಇದು ಚಕ್ಲಿ ಅದೆಲ್ಲ ಸೊ ಪ್ಲೇಟಲ್ಲಿ ಇಡಬೇಕು. ಪ್ಲೇಟ್ಸ್ಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್, ದೇವ್ರ ಹತ್ರ ಇಡೋದಕ್ಕೆ. ಇದು ಕೂಡ ಹಾಕಿಡಬೇಕು, ಪ್ಲೇಟ್ಸ್ ಸಾಲಿಲ್ಲ.
ಕಣ್ಣು ಎದ್ದು ಸ್ನಾನ ಮಾಡಿಕೊಂಡು ಬಟ್ಟೆ ಹಾಕೊಳ್ತಾ ಇದ್ದಾನೆ. ಹಾಯ್ ಹೇಳ್ಕನು. ಹಾಯ್. ಎಲ್ಲ ರೆಡಿ ಮಾಡಿದ್ದಾಯಿತು ಫ್ರೆಂಡ್ಸ್. ದೀಪ ಹಚ್ಬೇಕೀಗ. ಸೊ ಆಮೇಲೆ ತೋರಿಸ್ತೀನಿ ನಿಮಗೆ. ಓಕೆನಾ? ಕಣ್ಣು ರೆಡಿ ಮಾಡಬೇಕೀಗ. ಇನ್ನೂ ನೈವೇದ್ಯ ಮಾಡಿಲ್ಲ. ಸೊ ಅಕ್ಕ ನೈವೇದ್ಯ ಮಾಡ್ತಾ ಇದ್ದಾರೆ. ಸೊ ನೈವೇದ್ಯ ಇಟ್ಮೇಲೆ ದೀಪ ಹಚ್ಚಿ ಮಾಡಬೇಕು. ನಮ್ಮ ಪುಟಾಣಿಗೆ ಯಾರೂ ಎದ್ದಿಲ್ಲ ಇನ್ನು. ಯಶು ಎದ್ದಿದ್ದಾಳೆ, ಸ್ನಾನಕ್ಕೆ ಹೋಗಿದ್ದಾಳೆ. ಬೇಗ ಆನ್ಲೈನಲ್ಲಿ ತೊಗೊಂಡಿದ್ವಿ. ಸೊ ಆ ಥರದ್ದು ದೀಪ ಹಚ್ಬೋದು, ಇಲ್ಲಾಂದರೆ ನಾವು ಫ್ಲವರ್ಸ್ ಹಾಕಿ ಡೆಕೋರೇಟ್ ಮಾಡ್ಬೋದು, ಅಥವಾ ಲ್ಯಾಂಪ್ ಬರುತ್ತಲ್ವ, ಸೊ ಪುಟ್ಟದು. ಸೊ ಅದನ್ನು ಕೂಡ ಇಡ್ಬೋದು. ತುಂಬ ಚೆನ್ನಾಗಿದೆ. ಮೆಶೋದಲ್ಲಿ ತೊಗೊಂಡಿದ್ದು. ಕೆಲವು ಡೆಕೋರೇಷನ್ ಐಟಮ್ಸ್ ಎಲ್ಲ ಅದರಲ್ಲೇ ತೊಗೊಂಡಿದ್ದು. ಸೊ ಹಬ್ಬಕ್ಕೆ ಹೊಸದಾಗಿ ತೊಗೊಂಡಿದ್ವಿ. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ. ನಮಗಂತೂ ತುಂಬ ಖುಷಿ ಆಯಿತು. ಪ್ರೈಸ್ ಗೊತ್ತಿಲ್ಲ, ಅಕ್ಕ ಆರ್ಡ್ರ್ ಮಾಡಿ ತರಿಸಿದ್ದು. ಸೊ ಬಟ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಸೊ ಇಲ್ಲಿ ನಾನು ದೇವಿಗೆ ಕುಂಕುಮಾರ್ಚನೆ ಮಾಡ್ತಾ ಇದ್ದೀನಿ. ಸೊ ನೋಡ್ಬೋದು ಎಲ್ಲ ನೈವೇದ್ಯ ಇಟ್ಟು ಆ್ಯಂಡ್ ದೇವಿಗೆ ಅಲಂಕಾರ ಮಾಡಿ ಸೀರೆ ಎಲ್ಲ ಉಡಿಸ್ಬಿಟ್ಟು ಸೊ ಎಲ್ಲ ಏನೇನು ಅಡುಗೆ ಮಾಡಿದ್ವಿ ಸೊ ಅದನ್ನೆಲ್ಲ ಇಟ್ಟಿದ್ದೀವಿ. ಆ್ಯಂಡ್ ಹಣ್ಣು ಎಲ್ಲ ತಂದು ಇಟ್ಟಿದ್ದೀವಿ ದೇವ್ರ ಮುಂದೆ. ಆ್ಯಂಡ್ ಲೋಟೋಸ್ ಫ್ಲವರ್ ನೋಡ್ತಾ ಇದ್ರಲ್ವ, ಸೊ ಅದು ಲಾಸ್ಟ್ ಇಯರ್ ಅಲ್ಲ, ಸೊ 2 years ಬ್ಯಾಕ್ ತೊಗೊಂಡಿದ್ದು. ಲಾಸ್ಟ್ ಇಯರ್ ನಾವು ಹಬ್ಬ ಮಾಡಿರಲಿಲ್ಲ. ಲಾಸ್ಟ್ ಇಯರ್ ಹಬ್ಬಕ್ಕೆ ನಾವು ಅಮ್ಮ ಮನೆಗೆ ಹೋಗಿದ್ವಿ. ಲಾಸ್ಟ್ ಇಯರ್ ವ್ಲಾಗ್ ಕೂಡ ಅಪ್ಲೋಡ್ ಮಾಡಿದ್ದೀನಿ, ನೀವು ನೋಡಿರ್ತೀರ. ಸೊ ಈ ವರ್ಷ ನಾವು ಹಬ್ಬ ಮಾಡಿದ್ವಿ, ಹೊಸ ಮನೆಯಲ್ಲೇ ಹಬ್ಬ ಮಾಡಿದ್ದು. ಆ್ಯಂಡ್ ತುಂಬ ಚೆನ್ನಾಗಾಯಿತು ಹಬ್ಬ ಎಲ್ಲ. ನಾನಲ್ಲಿ ಪೂಜೆ ಮಾಡ್ತಾಯಿದ್ರೆ ಕಣ್ಣು ಬಂದು ಡಿಸ್ಟರ್ಬ್ ಮಾಡೋದು, ನನ್ನನ್ನು ತಳ್ಳೋದು, ಅದು ಇದು ತೀಟೆ ಮಾಡ್ತಾಯಿದ್ದ. ಅದು ಮಾಮೂಲಿನೇ. ಸೊ ಏನು ಮಾಡೋದಕ್ಕಾಗಲ್ಲ, ಡಿಸ್ಟರ್ಬ್ ಆಗೇ ಆಗುತ್ತೆ. ಸೊ ಅಷ್ಟರಲ್ಲಿ ನಮ್ಮ ಪುಟಾಣಿಗಳು ಸ್ನಾನ ಮಾಡಿಕೊಂಡು ಬಂದರು. ಆ್ಯಂಡ್ ಎಲ್ಲರೂ ಸೇರಿಕೊಂಡು ಪೂಜೆ ಮಾಡಿದ್ವಿ. ಆ್ಯಂಡ್ ದೇವ್ರಿಗೆ ನೈವೇದ್ಯ ಮಾಡಿ ಸೊ ಆರತಿ ಮಾಡಿ ಎಲ್ಲ ಯಾರಿಗೂ ಆರತಿ ಎಲ್ಲ ಕೊಟ್ವಿ. ಆ್ಯಂಡ್ ಪೂಜೆ ಆದಮೇಲೆ ನಾವು ಬೆಳಗ್ಗೆನೇ ಮುತ್ತೈದೆಯರನ್ನು ಕರೆದುಬಿಟ್ಟು 5 ಜನರನ್ನು ಸೊ ಅವ್ರಿಗೆ ಅರಿಶಿನ ಕುಂಕುಮ ಕೊಟ್ವಿ. ಯಾಕಂದರೆ ಉಪವಾಸ ಇರ್ತೀವಿ. ಸೊ ಹಾಗಾಗಿ ಪೂಜೆ ಆಗಿದ ತಕ್ಷಣ 5 ಜನಕ್ಕೆ ನಾವು ಕುಂಕುಮ ಕೊಟ್ಬಿಡಬೇಕು. ಸೊ ಆಗ ಬಟ್ ಇದೇ ಥರನೇ ಮಾಡಿದ್ರೆ ತುಂಬ ಒಳ್ಳೆಯದು. ಅಂದರೆ ಸೊ ಬೆಳಗ್ಗೆ ಪೂಜೆ ಆಗಿದ ತಕ್ಷಣ 5 ಜನರನ್ನ ಕರೆದುಬಿಟ್ಟು ಸೊ ಅವ್ರಿಗೆ ಅರಿಶಿನ ಕುಂಕುಮ ಎಲ್ಲ ಕೊಟ್ಬಿಟ್ರೆ ಸೊ ಅದು ಇನ್ನೂ ಒಳ್ಳೆಯದು. ಆ್ಯಂಡ್ ಸುಮಾರು ವಿಡಿಯೋಸಲ್ಲೆಲ್ಲ ನೋಡಿದ್ದೀನಿ. ಸೊ ಬೆಳಗ್ಗೆ ಪೂಜೆ ಆಗಿದ ತಕ್ಷಣವೇ ಕರೆದುಬಿಟ್ಟು ಅರಿಶಿನ ಕುಂಕುಮ ಕೊಟ್ಬಿಡಿ, ತುಂಬ ಒಳ್ಳೆಯದು ಅಂತ ಹೇಳಿದರು. ಸೊ ಅದಕ್ಕೆ ನಾನು ಬೆಳಗ್ಗೆ ಪೂಜೆ ಆಗಿದ ತಕ್ಷಣವೇ ಅರಿಶಿನ ಕುಂಕುಮಕ್ಕೆ ಕರೆದುಬಿಟ್ಟು ಸೊ 5 ಜನ ಮುತ್ತೈದೆಯರಿಗೆ ಕೊಟ್ಟೆ. ಮತ್ತು ಸಂಜೆ ಉಳಿದವ್ರನ್ನೆಲ್ಲ ಕರೆದ್ಬಿಟ್ಟು ಸೊ ಅವ್ರಿಗೆ ಗಿಫ್ಟ್ಸ್ ಎಲ್ಲ ತೊಗೊಂಡಿದ್ವಲ್ಲ, ಪರ್ಸ್, ಸೊ ಅದೆಲ್ಲ ಕೊಟ್ವಿ. ಆ್ಯಂಡ್ ಕಣ್ಣು ಮತ್ತು ವಿಕ್ಕಿನ ಫೋಟೋಸ್ ತೆಗಿತಾ ಇದ್ದೀನಿ. ಸೊ ಅವ್ರನ್ನ ನಿಲ್ಲಿಸ್ಬಿಟ್ಟು ಫೋಟೋಸ್ ತೆಗಿಯೋದೇ ಒಂದು ದೊಡ್ಡ ಟಾಸ್ಕ್. ಹಾಗೋ ಹೀಗೋ ಮಾಡಿ 1-2 ಫೋಟೋಸ್ ತೆಗ್ದೆ ಮೆಮೊರಿಗೆ. ಸೊ ಫೈನಲಿ ಬಳೆನ ನಾವು ತೊಗೊಂಬಿಟ್ಟು ಅದು ಬ್ಲೌಸ್ ಪೀಸ್ ಬರುತ್ತಲ್ಲ ನೆಟ್ಟೆಡ್, ಸೊ ಅದರಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ಟು ಪ್ಯಾಕ್ ಮಾಡಿದ್ವಿ. ಸೊ ಫ್ರಂಟಲ್ಲೇ ಇಟ್ಟಿದ್ದೆ, ನೋಡಿದ್ರಲ್ಲ ನೀವು, ದೊಡ್ಡದಾಗಿ ಪ್ಲೇಟಲ್ಲಿ ಎಲ್ಲ ಹಾಕಿಟ್ಟಿದ್ವಿ. ಸೊ ಅದು ಕುಂಕುಮಕ್ಕೆ ಕೊಡೋದಕ್ಕೆ. ಮತ್ತು ಅದ್ರ ಜೊತೆಗೆ ಗಿಫ್ಟ್ ಅಂದರೆ ಪರ್ಸ್ ಅದೆಲ್ಲ ತೋರಿಸಿದ್ನಲ್ಲ ಫಸ್ಟಲ್ಲೇ, ಸೊ ಅದನ್ನು ಕೂಡ ಕೊಟ್ವಿ. ಆ್ಯಂಡ್ ಅಡುಗೆಗಳೆಲ್ಲ ಅಮ್ಮ ಮಾಡಿಕೊಟ್ಟಿದ್ದು, ಚಕ್ಲಿ ಅದೆಲ್ಲ ಒಬ್ಬಟ್ಟು ಮಾಡ್ತಾಯಿದ್ದೀವಿ ಫ್ರೆಂಡ್ಸ್. ನಮ್ಮ ಮಕ್ಕಳು ತಡ್ತಾ ಇರೋದು, ನಾನು ಮಾಡ್ತಾ ಫ್ರೈ ಮಾಡ್ತಾ ಇದ್ದೀನಿ. ಹಬ್ಬ ಅಂದಮೇಲೆ ಹಬ್ಬದ ಅಡುಗೆ ಮಾಡಿರ್ತೀವಿ. ಸೊ ನಮ್ಮ ಮನೆಯಲ್ಲೂ ಸಹ ಒಬ್ಬಟ್ಟು, ರಸಮ್ ಮತ್ತು ಅನ್ನ ಮತ್ತು ಪಲ್ಯಗಳು, ಸೊ ಬಜ್ಜಿ ಅದೆಲ್ಲ ಮಾಡಿದ್ವಿ. ಆ್ಯಂಡ್ ಸೊ ಇಲ್ಲಿ ನಾನು ತೋಟಕ್ಕೆ ಹೋಗಿದ್ದೀನಿ. ಸೊ ಈ ಸಲ ಫಸ್ಟ್ ಟೈಮ್ ನಾವು ಬ್ರೋಕ್ಲಿ ಹಾಕಿದ್ವಿ, ಬಂದಮೇಲೆ ತೋರಿಸ್ತೀನಿ ನಿಮಗೆ. ಓಕೆ, ಸೊ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದರು ದೇವರಿಗೆ, ಡಿಫ್ರೆಂಟಾಗಿ ಮಾಡಿದರು ಈ ಸಲ.
ಆ್ಯಂಡ್ ನೆಕ್ಸ್ಟು ಪೂಜೆ ಮುಗಿಸ್ಕೊಂಡು ಅಕ್ಕ ನಾನು ಮತ್ತು ಯಶು ಮಾತ್ರ ಹೋಗಿದ್ದಿದ್ದು. ಸೊ ನಮ್ಮ ಪುಟಾಣಿಗಳೆಲ್ಲರೂ ಮನೆಯಲ್ಲೇ ಇದ್ದರು. ಸೊ ವರ್ಷ ಹೋಗ್ತೀವಿ ನಾವು ದೇವಸ್ಥಾನಕ್ಕೆ, ಹಬ್ಬದ ದಿನ ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಸೊ ಅದಕ್ಕೆ ಈ ಸಲನೂ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಆ್ಯಂಡ್ ಸಂಜೆ ನಾವು ಕಂಕಣ ಕಟ್ಕೊಳ್ತಾ ಇದ್ವಿ. ಮನೆಯಲ್ಲಿ ಪೂಜೆಗೆ ಇರಲಿಲ್ಲ ನಮ್ಮ ಹಸ್ಬೆಂಡ್ ಮತ್ತು ನಮ್ಮ ಬಾವ ಅವರು. ಸೊ ಅದಕ್ಕೆ ಸಂಜೆ ಎಲ್ಲ ಕಂಕಣ ಕಟ್ಕೊಳ್ತಾ ಇದ್ವಿ ನಮ್ಮ ಪುಟಾಣಿಗಳು ಮತ್ತು ನಾವು ಎಲ್ಲರೂ. ಸಾಕಾಗೋಗಿದೆ ಫ್ರೆಂಡ್ಸ್, ಟೀ ಕುಡಿತಾ ಇದ್ದೀನಿ. ಇನ್ನೇನು ಮಳೆ ಸ್ಟಾರ್ಟ್ ಆಗುತ್ತೆ, ಸ್ಟಾರ್ಟ್ ಆಗೇ ಹೋಯ್ತು. ಫುಲ್ಲು ಮೋಡ ಮುಚ್ಕೊಂಡಿದೆ, ಚಿಕ್ಕದಾಗಿ ಹನಿ ಬೀಳ್ತಾ ಇದೆ. ನಮ್ಮ ಪುಟಾಣಿಗಳೆಲ್ಲ ಕೆಳಗಡೆ ಆಟ ಆಡ್ತಾ ಇದ್ದಾರೆ. ಏಲಕ್ಕಿ ಎಲ್ಲ ಹಾಕಿ ಮಾಡಿದ್ದೀನಿ. ಸಂಜೆ ಆಗ್ತಾ ಬಂತಲ್ವ, ದೀಪ ಉರಿತಾ ಇದೆ. ಸೊ ಒಂದು ಸ್ವಲ್ಪ ಆಯಿಲ್ ಹಾಕಿ ಮತ್ತು ಪೂಜೆ ಎಲ್ಲ ಮಾಡಿ ಮತ್ತು ಅಷ್ಟೋತ್ರ ಮಾಡಿಬಿಟ್ಟು ಇವತ್ತೇ ಕಲಿಸ್ಬಿಡ್ತೀವಿ. ಸೊ ನಾಳೆ ವಿಸರ್ಜನೆ ಮಾಡ್ತೀವಿ. ಯಾವಾಗಲೂ 1 ಡೇ ಅಷ್ಟೇ ಇರೋದು. ಬಟ್ ಅಕ್ಕ ಅಂದರು 3 ಡೇಸ್ ಇಡೋಣ ಅಂತ. ನಮ್ಮ ಮಕ್ಕಳ ಸೈನ್ಯನ ಇಟ್ಕೊಂಡು 3 ಡೇಸ್ ಮನೇಲಿ ಲಕ್ಷ್ಮಿನ ಕೂರಿಸೋದಂದರೆ ತುಂಬಾ ಡೇಂಜರ್. ಸೊ ಅದಕ್ಕೆ ಬೇಡಕ್ಕ ಅಂತಂದೆ ನಾನು. ಸೊ ನೈಟ್ಗೆ ಕಲಿಸ್ಬಿಟ್ಟು ನಾಳೆ ವಿಸರ್ಜನೆ ಮಾಡೋದು. ಮತ್ತು ಸಂಜೆ ಕುಂಕುಮಕ್ಕೆ ಕರೆಯೋದಕ್ಕೆ ಬಂದಿದ್ದರು ನಮ್ಮನ್ನು ಕೂಡ. ಸೊ ನಾವು ಕೂಡ ಹೋಗಿದ್ವಿ. ಆ್ಯಂಡ್ ಸೊ ನಮ್ಮ ಮನೆಗೆ ಬಂದವ್ರಿಗೆಲ್ಲ ನಾವು ಕೂಡ ಕುಂಕುಮ ಗಿಫ್ಟ್ಸ್ ಅದೆಲ್ಲ ಕೊಟ್ವಿ. ಆ್ಯಂಡ್ ನೆಕ್ಸ್ಟು ಕತೆ ಓದ್ತಾ ಇದ್ದೀನಿ. ನಮ್ಮ ಪುಟಾಣಿಗಳು ಕೂತ್ಕೊಂಡು ಕೇಳಿಸ್ಕೊಳ್ತಾ ಇದ್ದಾರೆ. ಲಕ್ಷ್ಮಿ ಕಥೆನ ಓದಲೇಬೇಕು. ಸೊ ಪೂಜೆ ಮಾಡಿಬಿಟ್ಟು ನೆಕ್ಸ್ಟು ದೇವ್ರಿಗೆ ಆರತಿ ಮಾಡಿ ಸೊ ನೈಟು ನಾವು ಕಲಿಸಿದ್ವಿ. ನಮ್ಮ ಪುಟಾಣಿಗಳು ನಾನು ಎಲ್ಲರೂ ಸೇರಿಕೊಂಡು ಪೂಜೆ ಮಾಡಿದ್ವಿ ನೈಟ್. ಚಂದದರಸಿಯ ಪೂಜೆಯ ನಮ್ಮಕ್ಕ ದೇವ್ರ ಸಾಂಗ್ಸ್ ಹಾಡ್ತಾ ಇದ್ದಾರೆ. ಲಕ್ಷ್ಮೀ ದೇವಿದು ತುಂಬ ಚೆನ್ನಾಗಿ ಹಾಡ್ತಾರೆ ನಮ್ಮಕ್ಕ. ನನಗೆ ಅಷ್ಟೊಂದು ಚೆನ್ನಾಗಿ ಬರಲ್ಲ, ಏನೋ ಸುಮ್ಮನೆ ಹಾಗೆ ಹಾಡ್ತೀನಿ ಅಷ್ಟೇ. ಆ್ಯಂಡ್ ಆರತಿ ಮಾಡಿದ್ಮೇಲೆ ಸೊ ಬಾಗಿಲಲ್ಲಿ ಹಾಕ್ಬೇಕಲ್ವ, ಸೊ ಬಾಗಿಲಲ್ಲಿ ಹಾಕ್ಬಿಟ್ಟು ದೀಪ ಎಲ್ಲ ಬಾಗಿಲಲ್ಲಿ ಇಟ್ಟಿದ್ದೀನಿ. ಮತ್ತು ನಮ್ಮ ಪುಟಾಣಿಗಳು ದೇವರಿಗೆ ನಮಸ್ಕಾರ ಹಾಕ್ಕೊಂಡು ಅಕ್ಷತೆ ಎಲ್ಲ ಹಾಕಿದ್ರು. ಆ್ಯಂಡ್ ನಾವು ಬೇರೆಯವ್ರ ಮನೆಗೆ ಹೋಗಿದ್ವಲ್ಲ ಕುಂಕುಮ ತೊಗೊಂಬರೋದಕ್ಕೆ. ಸೊ ಊರ ಮನೆಯಲ್ಲೆಲ್ಲ ಲಕ್ಷ್ಮಿನ ತುಂಬ ಚೆನ್ನಾಗಿ ಕೂರಿಸಿದ್ರು. ಕೆಲವಾದ್ರೆ ನಾನು ವಿಡಿಯೋ ಮಾಡಿದೆ, ಬಟ್ ಕೆಲವು ಕಡೆ ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಸೊ ಅವ್ರು ಏನು ಅಂದ್ಕೊಳ್ತಾರೋ ಏನೋ ಅಂತೇಳಿ ನಾನು ಮಾಡ್ಕೊಂಡಿಲ್ಲ. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿ ಸ್ಯಾರಿ ಎಲ್ಲ ಓಡಿಸಿದ್ದಾರೆ, ತುಂಬ ಚೆನ್ನಾಗಿದೆ ಅಲ್ವಾ. ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು, ತುಂಬ ಖುಷಿಯಾಯಿತು. ಇವತ್ತಿನ ವಿಡಿಯೋಗೆ ಎಂಡ್ ಮಾಡ್ತೀನಿ. ಬಾಯ್, ಟೇಕ್ ಕೇರ್. Bye friends. ಬಾಯ್, ಗುಡ್ ನೈಟ್.